ಬ್ಯಾಕ್ ಟು ಮೈ ಚಾನಲ್ ತಾರಾ ಕ್ವಾಟ್ಸ್. ಸೊ ನೀವು ಅನ್ಕೊತಾ ಇರಬೇಕು ಹೋಗಿ ನಾನು ಎಲ್ಲಿದ್ದೀನಿ ಅಂತ ಹೇಳಿ. ಸೊ ನಾನು ಉಡುಪಿಗೆ ಬಂದಿದ್ದೀನಿ, ನನ್ನ ಬೆಸ್ಟ್ ಫ್ರೆಂಡ್ದು ಮದುವೆ ಇದೆ. ಸೊ ಅದಕ್ಕೋಸ್ಕರ ನಾನು ಉಡುಪಿಗೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಅವ್ರ ಅಣ್ಣ ಬಂದುಬಿಟ್ಟು ನನಗೆ ಪಿಕ್ ಮಾಡ್ತಾರೆ ಅಂದಿದ್ದಾರೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಮದುವೆ ಎಲ್ಲ ಹೆಂಗಾಗುತ್ತೆ ಅಂತ ಹೇಳ್ಕೊಂಡು ವ್ಲಾಗ್ ಮಾಡುವ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಜಿತನ ಮನೆಗೆ ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ, ಬಿಕಾಸ್ ನಾನು ಜರ್ನಿ ಮಾಡ್ಕೊಂಡು ಬಂದಿದ್ದರಿಂದ. ಆಮೇಲೆ ಈವ್ನಿಂಗಲ್ಲಿ ಮನೆಯಲ್ಲೇ ಮೆಹಂದಿ ಸೆರೆಮನಿ ಇತ್ತು. ಇಲ್ಲಿ ಶಾಸ್ತ್ರ ಹೇಗೆ ಅಂದರೆ ಲೈಕ್ ಕೈಯಲ್ಲಿ ವಿಳೆದೆಲೆ ಇಟ್ಕೊಂಡು ಜನ ಬಂದಿದ್ದವರೆಲ್ಲರೂ ಮೆಹಂದಿ ಹಚ್ತಾರೆ. ಸಮಥಿಂಗ್ ನ್ಯೂ ಕೈಂಡ್, ಫಸ್ಟ್ ಟೈಮ್ ನೋಡಿದೆ ಈ ಥರ ಶಾಸ್ತ್ರ. ಸೊ ಲೈಕ್ ಐ ಲವ್ಡ್ ಇಟ್. ನನಗೆ ಶಾಸ್ತ್ರ ಎಲ್ಲ ನೋಡೋಕ್ಕಂದರೆ ತುಂಬ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾರೇಜ್ ನೋಡೋಕ್ಕೆ ತುಂಬ ಜನ ಸೇರಿಕೊಂಡಿದ್ರು ಮೆಹಂದಿಗೆ. ಆ್ಯಂಡ್ ಈವನ್ ಲೈವ್ ಲೈಕ್ ಸಿಂಗಿಂಗ್ ಕೂಡ ಆಗ್ತಿತ್ತಲ್ಲಿ. ಫಂಕ್ಷನ್ ಮುಗಿದ್ಮೇಲೆ ರಂಜಿತಂದು ಫೋಟೋಶೂಟ್ ಮತ್ತು ವೀಡಿಯೋಸ್ ಎಲ್ಲ ಮಾಡ್ತಿದ್ರು, ಬಿಕಾಸ್ ಫಂಕ್ಷನಿಗೆ ಮುಂಚೆ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಅವಳದು ಅಂತ ಹೇಳಿ. ಅದಾದಮೇಲೆ ನಾವೆಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ರಂಜಿತಾ ವಾಸ್ ಲೈಕ್ ಲಿಟ್ರಲಿ ಎಂಜಾಯಿಂಗ್ ಆಲ್ ಆಫ್ ಹರ್ ಫಂಕ್ಷನ್. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾಳಂತ. ಅದಾದಮೇಲೆ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಕ್ ತುಂಬ ಚೆನ್ನಾಗಿ ಅನಿಸ್ತಿತ್ತು. ದಿಸ್ ವಾಸ್ ಲೈಕ್ ದ ಮೂಮೆಂಟ್. ಎಲ್ಲರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅವಳಿಗೆ ಸ್ಪೆಷಲಾಗಿ ಫೀಲ್ ಮಾಡಿಸ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ಲೈಕ್ ಸೋ ಗುಡ್ ಟು ಸಿ. ಇದೆಲ್ಲ ಮುಗಿಸೋ ಮಟ್ಟವರೆಗೂ ರಾತ್ರಿ 2 ಗಂಟೆ ಆಯಿತು. ಆಫ್ಟರ್ ದ್ಯಾಟ್ ನಾನು ಮತ್ತು ರಂಜಿತಾ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಸ್ಟ್ ತಗೊಂಡ್ವಿ, ಬಿಕಾಸ್ ನೆಕ್ಸ್ಟ್ ಡೇ ಆ್ಯಕ್ಚುಲ್ ಮೆಹಂದಿ ಹಾಕಕ್ಕೆ ಅವ್ರು ಬರ್ತಿದ್ರು ಬೆಳಗ್ಗೆ 8 ಗಂಟೆಗೆ ಅಂತ ಹೇಳಿ. ಡೇ ಟು ಟುಡೇ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ರಂಜಿತಂದು ಮೆಹಂದಿ ಇದೆ. ಲೈಕ್ ನಿನ್ನೆ ಎಲ್ಲ ಸೆರೆಮನಿ ಎಲ್ಲ ಮಾಡಿದರು ಊರವರೆಲ್ಲ ಸೇರಿಕೊಂಡು, ಬಟ್ ಕೈಯಲ್ಲಿ ಆ್ಯಕ್ಚುಲಿ ಮೆಹಂದಿ ಡಿಸೈನ್ ಹಾಕಿರಲಿಲ್ಲ. ಸೊ ಇವತ್ತು ಮೆಹಂದಿ ಅವರು ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಮೆಹಂದಿ ಸ್ಟಾರ್ಟ್ ಆಗಿದೆ ರಂಜಿತದು. ಸೊ ಇಲ್ಲಿ ರಂಜಿತನ ಕೈಯಲ್ಲಿ ಮೆಹಂದಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು ಕೈ ಆಲ್ರೆಡಿ ಮುಗಿಸಿದ್ದಾಳೆ. ತುಂಬ ಫಾಸ್ಟ್ ಇದ್ದರು ಮೆಹಂದಿ ಹಾಕೋರು. ಆಬ್ವಿಯಸ್ಲಿ ದೇ ಆರ್ ಪ್ರೊಫೆಷ್ನಲ್. ಇನ್ನೊಬ್ಬಳು ಅವಳು ಕಾಲಿಗೆ ಕೂಡ ಮೆಹಂದಿ ಹಾಕ್ತಿದ್ಲು. ಆ್ಯಂಡ್ ನನಗೆ ತುಂಬ ಕಾಲಿಂದ ಡಿಸೈನ್ ಇಷ್ಟ ಆಗಿತ್ತು. ಇಟ್ ವಾಸ್ ಲುಕಿಂಗ್ ಸೋ ಗುಡ್. ಈವನ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆಫ್ಟರ್ ದ್ಯಾಟ್ ನಾನು ಕೂಡ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಕೂತ್ಕೊಂಡೆ. ಮೆಹಂದಿ ಹಾಕಿದ ಮೇಲೆ ನಾವು ಏನೂ ಮಾಡಿರಲಿಲ್ಲ ಜಾಸ್ತಿ, ಅದಕ್ಕೆ ಶೂಟ್ ಮಾಡೋಕ್ಕೂ ಆಗಿಲ್ಲ. ಜಸ್ಟ್ ರೆಸ್ಟ್ ತೊಗೊಂಡ್ವಿ ಆ್ಯಂಡ್ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗ್ತಿದ್ವಿ. ಆ್ಯಂಡ್ ದಿಸ್ ಇಸ್ ದ ಮೇನ್ ಡೇ ಅಂತ ಅನ್ಬೋದು. ಸೊ ಇಲ್ಲಿ ಮುಹೂರ್ತ ಅಂತ ಮಾಡ್ತಾರೆ ಫಸ್ಟು. ಸೊ ತುಳಸಿ ಕಟ್ಟೆದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ರಂಜಿತಂಗೆ ಕಾಲುಂಗುರ ಎಲ್ಲ ಹಾಕಿದರು. ಅದಾದಮೇಲೆ ಹಾಲಲ್ಲಿ ಹೋದ್ವಿ. ಸೊ ಹಿಯರ್ ಯು ಕ್ಯಾನ್ ಸಿ ಅವರ್ ಬ್ಯೂಟಿಫುಲ್ ಬ್ರೈಡ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಆ್ಯಂಡ್ ಶಿ ವಾಸ್ ಲುಕಿಂಗ್ ಸೋ ಪ್ರಿಟಿ ಅಂತ ಅನ್ಬೋದು. ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಲೈಕ್ ಹಾಲಲ್ಲಿ ಹೋದ್ವಿ ನಾವು. ಸೊ ರಂಜಿತಾ ಆಲ್ರೆಡಿ ಫಸ್ಟ್ ಹೋಗ್ಲು. ಅದಾದಮೇಲೆ ನಾವು ಹೋದ್ವಿ ಬೇರೆ ಕಾರಲ್ಲಿ. ಹಾಲಲ್ಲಿ ಹೋದ್ಮೇಲೆ ಎಲ್ಲ ರಿಚುವಲ್ಸ್ ಎಲ್ಲ ಮುಗೀತು. ಆ್ಯಂಡ್ ಫೈನಲಿ ಇಟ್ ವಾಸ್ ಟೈಮ್ ತಾಳಿ ಕಟ್ಟೋದು. ಆ್ಯಂಡ್ ಇಟ್ ವಾಸ್ ಲೈಕ್ ಸೋ ಪ್ರೆಷಸ್ ಮೂಮೆಂಟ್ ಅಂತ ಅನ್ಬೋದು. ಮದುವೆ ಆದಮೇಲೆ ನನ್ನ ಫ್ರೆಂಡ್ಸ್ನ ಎಲ್ಲ ಮೀಟ್ ಮಾಡ್ಕೊಂಡ್ವಿ. ತುಂಬ ಮಾತಾಡಿದ್ವಿ, ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಆಗಿದ್ವಿ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ವಿದಾಯಿ ಸೆರೆಮನಿ ಇತ್ತು. ಅದೆಲ್ಲ ನಾನು ಶೂಟ್ ಮಾಡಿರಲಿಲ್ಲ. ಆಫ್ಟರ್ ದ್ಯಾಟ್ ನಾನು ರಂಜಿತನ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿದ್ವಿ. ಈವ್ನಿಂಗಲ್ಲಿ ರಿಸೆಪ್ಷನ್ ಕೂಡ ಇತ್ತು, ಬಟ್ ಐ ಮಿಸ್ಡ್ ಇಟ್ ಬಿಕಾಸ್ ನನಗೆ ಬೆಂಗಳೂರಿಗೆ ರಿಟರ್ನ್ ಬರೋಕ್ಕೆ ಇತ್ತು. ಆ್ಯಂಡ್ ಹಿಯರ್ ಐ ಆಮ್ ಇನ್ ದ ಬಸ್. ಅದಕ್ಕೆ ವಿಡಿಯೋ ಸ್ವಲ್ಪ ಶೇಕ್ ಆಗ್ತಿದೆ. ಸ್ಟಿಲ್ ವಿಲ್ ಮ್ಯಾನೇಜ್ ಇಟ್. ಸೊ ಇಲ್ಲಿ ನಾನು ನನ್ನ ಮೆಹಂದಿ ತೋರಿಸ್ತಾ ಇದ್ದೀನಿ, ಬಿಕಾಸ್ ನನಗೆ ಆಮೇಲೆ ರಿಯಲೈಸ್ ಆಯಿತು ಕಿ ನಾನು ನಿಮಗೆಲ್ಲರಿಗೂ ನನ್ನ ಮೆಹಂದಿ ತೋರಿಸಲೇ ಇಲ್ಲ ಅಂತ ಹೇಳಿಕೊಂಡು. ಆ್ಯಂಡ್ ಬೈ ದಿಸ್ ಟೈಮ್ ನನಗೆ ಆಲ್ರೆಡಿ ಕೋಲ್ಡ್ ಕೂಡ ಸ್ಟಾರ್ಟ್ ಆಗಿತ್ತು. ಬಟ್ ಯಾ ಸ್ಟಿಲ್ ಐ ಎಂಜಾಯ್ಡ್ ಅ ಲಾಟ್
ಅಂತ ಅನ್ಬೋದು. ಮ್ಯಾರೇಜ್ ತುಂಬ ಟೈಮಿಂದ ಹೋಗ್ಬೇಕಂತ ಇತ್ತು. ಸೊ ಫೈನಲಿ ರಂಜಿತನ ಮದುವೆ ಆಯಿತು. ಆ್ಯಂಡ್ ದಿಸ್ ವಾಸ್ ಅ ಶಾರ್ಟ್ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.